ಇನ್ನೊಂದು ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಈ ವೇಳೆ ಅವರು ಗಂಭೀರವಾಗಿರ್ತಕ್ಕಂಥ ರಾಜ್ಯದ ಸಿಎಂ ಆರೋಪ ಮಾಡ್ತಾರೆ, ನನ್ನನ್ನು ಜೈಲಿಗೆ ಕಳಿಸೋದಕ್ಕೆ ಎಲ್ಲ ರೀತಿಯ ಪ್ರಯತ್ನ ಎಲ್ಲ ರೀತಿಯ ಸಿದ್ಧತೆ ನಡೀತಾ ಇದೆ ಅಂತ. ನೋಡಿ, ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ ಇಲ್ಲ ಜೈಲಿಗೆ ಯಾರು ಬೇಕಾದವ್ರನ್ನ ಕಳಿಸ್ಲಕ್ಕೆ ಆಗೋದಿಲ್ಲ. ಯಾರು ತಪ್ಪು ಮಾಡಿರ್ತಾರೆ ಅದಕ್ಕೆ ಸಾಕ್ಷಿಗಳು, ಪುರಾವೆಗಳು, ಮಾಡಿದಂತಹ ಹಗರಣಗಳ ಬಗ್ಗೆ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ನ್ಯಾಯಾಲಯದಲ್ಲಿ ಪ್ರೂವ್ ಆಗ್ಬೇಕಾಗ್ತದೆ. ಆ ಪ್ರೂವ್ ಆದರೆ ಯಾರಿದ್ರೂ ಹೋಗ್ಬೇಕು. ಈಗ ಪ್ರಧಾನಮಂತ್ರಿಗಳೇ ನಾಳೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ. ಯಾರು ಪ್ರಧಾನಮಂತ್ರಿ ಆದವರು ಬರೀ 30 ದಿವಸ ಜೈಲಿನಲ್ಲಿದ್ದರೆ ಅವರು ಪ್ರಧಾನಮಂತ್ರಿ ಆಟೋಮೆಟಿಕಲಿ ಪ್ರಧಾನಮಂತ್ರಿ ಹೋಗ್ಬೇಕು ಅನ್ನೋಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತರ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇಶದ ಸಂವಿಧಾನ ಕಾನೂನು ಮುಂದೆ ಡಿ.ಕೆ. ಶಿವಕುಮಾರ್ ಅವರೇನು ದೊಡ್ಡವರಲ್ಲ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಜೈಲಿಗೆ ಹೋಗೋದು ಬರ್ತಂದ್ರೆ ಹೋಗ್ಬೋದು, ಕಾನೂನಿನ ಇದರಲ್ಲಿ ಉಳಿದ್ರೆ ಉಳಿಬೋದು. ಯಾಕಂದ್ರೆ ಅವರಿಂದ ಭಾಳ ಬುದ್ಧಿವಂತ, ಅತ್ಯಂತ ಈ ದೇಶದಲ್ಲಿ ಕಂಡೇರಿದಂಥ ನ್ಯಾಯವಾದಿಗಳು ಇರೋದ್ರಿಂದ ಅವ್ರು ರಕ್ಷಣೆ ಮಾಡ್ಬೋದು ಅಂತ ಅನ್ನಿಸ್ತದೆ ನಾನು. ಸೂಚನೆ ನೋಡ್ರಿ, ಈಗ ನನಗೆ ಏನೋ ನಾ ಮಾಡಿದ್ದು ತಪ್ಪಿತ್ತಂದ್ರೆ ಸ್ವಲ್ಪ ನನಗೂ ಭಯ ಇದ್ದೇ ಇರ್ತೈತೆ. ಅವ್ರ ವಕೀಲರು ಹೇಳಿರ್ತಾರೆ ಇದರಲ್ಲಿ ನಾನು ಭಾಳ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಭಾಳಷ್ಟು ನಿಮ್ಮ ಬಗ್ಗೆ ಸಾಕ್ಷಿ ಅದ ಏನಾರೇ ಅವ್ರ ವಕೀಲರು ಹೇಳಿರ್ಬೋದು. ಕುಮಾರಸ್ವಾಮಿ ಅವರು ಹೇಳ್ಯಾರ ನಾ ಹೇಳೋದಿಲ್ಲ. ಕುಮಾರಸ್ವಾಮಿ ಅವರ ನ್ಯಾಯವಾದಿಗಳಲ್ಲ, ಪಾಪ ಅವರು ವಿರೋಧ ಪಕ್ಷದ ಅವ್ರಿಗೆ ಅವ್ರು ಟೀಕಾ ಮಾಡ್ತಾರೆ, ಅವ್ರಿಗೆ ಟೀಕಾ ಮಾಡ್ತಾರೆ. ನೋಡ್ರಿ, ಯಾರು ಪ್ರಯತ್ನ ಮಾಡಿದ್ರೆ ಈಗ ನನಗೂ ಪ್ರಯತ್ನ ಎಷ್ಟು ಮಾಡ್ತಾರೆ. ನಮ್ಮ ಕಾಂಗ್ರೆಸ್ನವರು, ಬಿಜೆಪಿಯ ವಿಜೇಂದ್ರ ಕೂಡಿ ನಮ್ಮ ಅಣ್ಣನ ಹೆಸರು ದಾಸ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು, ಮಶಾನ ಬೇಕಾ? ಡಿಸೈಡ್ ಅಲ್ಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರೀತಾರೆ, JPC ಅಂತ. ಹಂಗೆ ಜಂಟಿ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಕೂಡಿ ನಾನೊಂದು ಜೈಲಿಗೆ ಹಾಕ್ಬೇಕಂತ ಪ್ರಯತ್ನ ಮಾಡೇ ಮಾಡ್ತಾರ. ಆದ್ರೆ ನಾವು ಒಳಗೆ ಹೋಗೇ ಇಲ್ಲ. ಮತ್ ಕೆಲವೊಂದು ಟಿವಿ ಒಳಗೆ ಹೊಡೆದೇ ಹೊಡಿತಾರ. ಯತ್ನಾಳಿಗೆ ವಾರಂಟ್ ಇಶ್ಯೂ, ಶೀಘ್ರದಲ್ಲಿ ಜೈಲಿಗೆ ಹೊಡೆದೇ ಹೊಡಿತಾರೆ. ಮತ್ತೆ ಹೊರಗೆ ನಾನು ನಿಮ್ಮ ಮುಂದೆ ಸ್ಟೇಟ್ಮೆಂಟ್ ಕೊಟ್ಕೋತ ಅಡ್ಡಾಡ್ತೇನೆ. ಹಂಗೆ ಎಲ್ಲಾನು ಜೈಲಿಗೆ ಹಾಕ್ಲಕ್ಕೆ ಆಗೋದಿಲ್ಲ.